ಅನ್ಯಾಯವಾಗಿ ನಿಮಗೆ ಶಿಕ್ಷೆ ಆಗಬಾರ್ದು. ಸರ್, ಆದ್ರೆ ನಾನೇ ಕಮ್ಲಿ ಅಂತ ಹೆಂಗ್ ಪ್ರೂವ್ ಮಾಡೋದು ಸರ್? ಅದೇ ನನಗೂ ಗೊತ್ತಾಗ್ತಿಲ್ಲ ಕಮಲಿ ಅವರೇ. ಕಮಲಿ ಅವರೇ, ನಂಗೊಂದು ಐಡಿಯಾ ಬಂತು. ಏನು ಸರ್? ನೀವು ಒಪ್ಕೊಂಡ್ರೆ ಇದರಿಂದ ತಪ್ಪಿಸ್ಕೊಳ್ಳೋ ಒಂದು ದಾರಿ ಇದೆ. ಅದೇನ್ ಹೇಳಿ ಸರ್. ಸರ್, ಏನ್ ಹೇಳ್ತಿದ್ದೀರಾ ಸರ್? ಇದೆಲ್ಲ ಹೆಂಗ್ ಸಾಧ್ಯ? ಇದೆಲ್ಲ ಹೆಂಗಾಯ್ತೈತೆ ಸರ್? ಕಮಲಿ ಅವರೇ, ಆಗತ್ತೆ. ನಾವು ಧೈರ್ಯ ಮಾಡ್ಬೇಕಷ್ಟೆ. ಅಂಡ್ ನಮಗೆ ಬೇರೆ ಆಪ್ಷನ್ ಇಲ್ಲ. ಸರ್, ಬೇಡ ಸರ್. ನಂಗೆ ಯಾಕೋ ಇದು చాలా ಕಷ್ಟ ಅನಿಸ್ತೈತೆ. ಈ ಐಡಿಯಾ ಅಂತೂ ಬೇಡವೇ ಬೇಡ. ಕಮಾನ್ ಕಮಲಿ ಅವರೇ, ಕಷ್ಟ ಅನ್ಕೊಂಡ್ರೆ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ನೋಡಿ, ಏನೂ ತಪ್ಪು ಮಾಡದಿರೋ ನೀವು ಶಿಕ್ಷೆ ಅನುಭವಿಸ್ಬೇಕಾ? ಕಷ್ಟಪಡ್ಬೇಕಾ? ಏನು ತಪ್ಪು ಮಾಡಿದೆ ನಾನು ಜೈಲ್ ಶಿಕ್ಷೆ ಅನುಭವಿಸಿದ್ನಲ್ಲ, ಆ ಥರ ನಿಮ್ಗೆ ಆಗ್ಬೇಕಾ? ಕಮಲಿ ಅವರೇ, ಅನಿಕನ ಉದ್ದೇಶ ಈಡೇರಬಾರ್ದು. ಅನಿಕನ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನಮ್ಗೆ ಇದೊಂದೇ ಅವಕಾಶ ಇರೋದು. ಅಷ್ಟಕ್ಕೂ ಆ ಅನಿಕನ ಉದ್ದೇಶ ಈಡೇರ್ಬೇಕಾ ಹೇಳಿ? ಕಮಲಿ ಅವರೇ, ಇದು ಒಳ್ಳೆ ಸಮಯ ಅನಿಕಂಗೆ ಬುದ್ಧಿ ಕಲ್ಸೋದಕ್ಕೆ. ಇದೊಂದೇ ದಾರಿ ಇರೋದು. ಪ್ಲೀಸ್ ಒಪ್ಕೊಳ್ಳಿ. ಸರ್, ನನ್ಗಿದೆಲ್ಲ ಯಾಕೋ ಅಯೋಮಯ ಅನ್ನಿಸ್ತೈತೆ ಸರ್. ನೀವ್ ಹೇಳ್ದಂಗೆ ಇದೆಲ್ಲ ಆಯ್ತೈತಾ ಸರ್? ಆಗುತ್ತೆ ಕಮಲಿ ಅವರೇ. ನೀವು ನೀಟಾಗಿ ಪ್ಲಾನ್ ಮಾಡಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ನೋಡಿ, ನನ್ನ ನಂಬಿ ನಾವಿದನ್ನ ಮಾಡ್ಬೋದು ಕಮಲಿ ಅವರೇ. ಸರಿ ಸರ್. ಹೊರಡೋಣ. ಅಯ್ಯೋ ಸರ್, ನೋವಾಯ್ತಾ? ಕಮಲಿ ಅವರೇ, ನಮ್ಮ ನೋವು ನಮ್ಮನ್ನ ಎಚ್ಚರಿಸುತ್ತೆ. ಆ ಎಚ್ಚರಿಕೆ ಇನ್ನೊಬ್ರಿಗೆ ನೋವಾಗೋದನ್ನ ತಪ್ಪಿಸುತ್ತೆ. ಸರ್, ಏನೇ ಹೇಳ್ತಿದ್ದೀರಾ? ನನ್ಗೇನೋ ಅರ್ಥ ಆಯ್ತಿಲ್ಲ. ಕಮಲಿ ಅವರೇ, ನಾವು ಹೀಗೆ ಮನೆಗೆ ಹೋಗಿದ್ದಿದ್ರೆ ಅಪ್ಪ ಅಮ್ಮ ನಮ್ಮನ್ನ 1000 ಕ್ವಶನ್ ಮಾಡೋರು. ಆಗ ನಾವು ಅವ್ರಿಗೆ ನಿಜ ಹೇಳಲೇಬೇಕಿತ್ತು. ನಿಜ ಗೊತ್ತಾಗಿದ್ರೆ ಅಪ್ಪ ಅಮ್ಮಂಗೆ ತುಂಬ ನೋವಾಗಿರೋದು. ಹೌದು ಸರ್. ಅದಕ್ಕೆ ಇಷ್ಟು ಎವಿಡೆಂಟಾಗಿ ಕಾಣಿಸೋ ಬ್ಯಾಂಡೇಜ್ನ ತೆಗೆದ್ಬಿಟ್ಟು ಪ್ಲಾಸ್ಟರ್ ಹಾಕೊಂಡು ಹೋಗ್ಬೇಕು. ಸರಿ. ಹಲೋ ಸರ್. ಸರ್, ನೀವು ಹೇಳಿದಾಗೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಸರ್, ಗಲಾಟೆ ಮಾಡೋಕ್ಕೆ. ನೀವು ಹೇಳಿದಾಗ ಎಲ್ಲ ಮಾಡ್ತೀನಿ ಸರ್, ಆದರೆ ದಯವಿಟ್ಟು ನನ್ನ ತಂಗಿ ಜೀವನ ಮಾತ್ರ ಹಾಳು ಮಾಡಬೇಡಿ ಸರ್. ಏಯ್, ನಾನು ಹೇಳೋದು ಮರ್ತೆ ನಿನಗೆ. ಪ್ಲಾನು ಚೇಂಜ್ ಆಗಿದೆ. ಈಗ ನಿನ್ನ ತಂಗಿನ ಅರೆಸ್ಟ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸರ್, ಏನು ಹೇಳ್ತಾ ಇದ್ದೀರಾ? ಹೌದು, ಈಗ ಕಮಲಿ ಮನೆಗೆ ಹೋಗ್ತಾ ಇದ್ದೀನಿ. ಸರ್ 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 ನಿಮ್ಮ ದಮ್ಮಿ ಅಂತೀನಿ ಬೇಡ ಸರ್. ನೀವು ಹೇಳ್ದಾಗೆಲ್ಲ ಮಾಡ್ತಿದ್ದೀನಲ್ಲ, ಮತ್ತೆ ಯಾಕೆ ಸರ್ ಇದೆಲ್ಲ? ಹೇಳಿದ್ನಲ್ಲ, ಪ್ಲಾನ್ ಚೇಂಜ್ ಆಗಿದೆ ಅಂತ. ಸರ್ ಸರ್ ದಯವಿಟ್ಟು ಸರ್, ಅಮ್ಮ ಯಾಕೆ ಸರ್, ಅವಳು ಪಾಪ, ಅವಳಿಗೆ ಏನು ಗೊತ್ತಿಲ್ಲ ಸರ್. ಇಂಥ ಕೆಲಸ ಮಾತ್ರ ಮಾಡಬೇಡಿ ಸರ್. ಸರ್, ಯಾಕೆ ಸರ್ ಈಗೆಲ್ಲ ಮಾಡ್ತಿದ್ದೀರಾ ಸರ್? ನೀವು ನನ್ನ ಮನೆಯಿಂದ ದೂರ ಮಾಡಿದ್ರಿ, ಅವ್ರನ್ನ ದ್ವೇಷ ಮಾಡು ಅಂದ್ರಿ. ನಾನು ಅದಕ್ಕೆಲ್ಲ ಒಪ್ಪಿದ್ದೆ ಕಮ್ಮಲಿ ಚೆನ್ನಾಗಿರಲಿ ಅಂತ ಸರ್. ಈಗ ನೋಡಿದ್ರೆ ಅವಳನ್ನ ಅರೆಸ್ಟ್ ಮಾಡ್ತೀನಿ ಅಂತೀರಲ್ಲ ಸರ್, ಯಾಕೆ ಸರ್? ಏಯ್, ಇಡೋ ಫೋನು. ಸರ್, ನಂಗೆ ಇವತ್ತು ಉತ್ತರ ಬೇಕು ಸರ್, ದಯವಿಟ್ಟು ಹೇಳಿ, ಯಾಕೆ ಮಾಡ್ತಾ ಇದ್ದೀರಾ? ಏಯ್, ನಾನೇನು ನಿನ್ನ ಅಸಿಸ್ಟೆಂಟು ಅನ್ಕೊಂಡ? ಎಲ್ಲ ನಿನಗೆ ಹೇಳ್ಬಿಟ್ಟು ಮಾಡಲಿಕ್ಕೆ. ಬಾಯಿ ಮುಚ್ಕೊಂಡು ಫೋನ್ ಇಡೋ, ಇಡಿಯಟ್.
ಸರ್ ಕಮಲಿ ಅವರೇ, ಯಾಕೆ ಹೀಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ? ರಾತ್ರಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಈಗ ಫ್ರೆಶ್ ಅಪ್ ಆಗದೆ, ತಿಂಡಿ ಮಾಡಿದೆ, ಇಷ್ಟೊಂದು ಟೆನ್ಷನ್ ಆಗಿದ್ದೀರಲ್ಲ. ಸರ್, ಇಂಥ ಟೆನ್ಷನ್ನಾಗೆ ಊಟ, ನಿದ್ದೆ, ಸ್ನಾನ, ತಿಂಡಿ ಯಾವುದು ಬೇಡ ಅನ್ನಿಸ್ತೈತೆ ಸರ್. ಅವ್ರಿಗೇನ್ ಬಂದ್ಬಿಡ್ತಾರೆ, ಮನೆಯಾಗ ಎಲ್ರೂ ಅವ್ರೆ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಸರ್. ಕಮಲಿ ಅವರೇ, ನಾನು ಹೇಳಿದ್ ಮರ್ತ್ಬಿಟ್ರಾ? ನೋಡಿ, ನಾನು ಹೇಳ್ದಾಗ ಮಾಡಿದ್ರೆ ಮಾತ್ರನೇ ನಾವು ಇದರಿಂದ ಪಾರಾಗ್ತೀವಿ. ನೋಡಿ, ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಇವತ್ತು ಅದೇ ಮುಖ್ಯ. ನಾನು ನಿಮಗೆ ಹೇಳಿದ್ದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ. ನೋಡಿ, ಪ್ಲೀಸ್ ನನ್ನ ನಂಬಿ, ಏನೂ ಆಗಲ್ಲ. ನನಗಂತೂ ನಿಮ್ಮನ್ನ ಪೊಲೀಸವ್ರ ಜೊತೆ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಅವರು ಮುಂಚೆನೇ ಪ್ಲಾನ್ ಮಾಡಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾವೇನೇ ಹೇಳಿದ್ರು ನಮ್ಮ ಮಾತು ಕೇಳಲ್ಲ ಅವರು. ನಮ್ಗೀಗ ಯಾವುದೇ ದಾರಿನೂ ಇಲ್ಲ, ಇದೊಂದೇ ದಾರಿ ಇರೋದು. ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೀವೊಬ್ರು ನಾನು ಹೇಳ್ದಾಗ ಕೇಳಿದ್ರೆ ಸಾಕು. ಹಲೋ. ಹಲೋ ಬ್ರದರು. ಯಾರು? ಏಯ್, ಮರ್ತ್ಬಿಟ್ಯೇನೋ? ಅಂಬಿ, ಗೊತ್ತಾಯ್ತಾ? ಎಲ್ಲೋ ಇದ್ಯಾ? ಅಂಬಿ, ಅಂಬಿ ನೀನಾ? ಇದು ನಿಜನಾ ಭ್ರಮನ? ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಅಂಬಿ. ನೀನ್ ಚೆನ್ನಾಗಿದ್ಯಾ ತಾನೆ? ಎಲ್ಲಿದ್ಯಾ? ಹೇಗಿದ್ಯಾ? ಯಾಕೋ ಎಮೋಷನಲ್ ಆಗ್ತೀಯಾ? ನನ್ಗೇನಾಗಿದೆ? ಕಲ್ಗುಂಡ್ ತರ ಇದ್ದೀನಿ. ಅಂಬಿ, ಕಮಲ್ ಈ ವೇಷದಲ್ಲಿ ನೀನು ಅವ್ರ ಮನೇಲಿ ಇದೆಯಾ ಅಂತ ಕಮಲಿನ ಪೊಲೀಸರು ಅರೆಸ್ಟ್ ಮಾಡಕ್ ಹೋಗ್ತಿದ್ದಾರೆ. ಹೌದಾ? ಅದೆಂಗಾಗತ್ತೆ? ನಾನ್ ಬದುಕಿರುವಾಗ ನನ್ ಜಾಗದಲ್ಲಿ ಅವಳನ್ನ ಹೆಂಗ್ ಅರೆಸ್ಟ್ ಮಾಡ್ತಾರೆ? ಅರೆಸ್ಟ್ ಮಾಡಂಗಿದ್ರೆ ನನ್ನನ್ನು ಅರೆಸ್ಟ್ ಮಾಡ್ಬೇಕು. ಹಂಗಂತ ನನ್ನನ್ನು ಅರೆಸ್ಟ್ ಮಾಡಕ್ ಆಗಲ್ಲ ಅವ್ರಿಗೆ. ಪೊಲೀಸರು ಇಷ್ಟೊತ್ತಿಗೆ ಕಮಲಿ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಹೌದಾ? ನಾನು ಅಲ್ಲಿಗೆ ಬರ್ತೀನಿರು. ಆ ಪೊಲೀಸರಿಗೆ ಚಳಿ ಬಿಡಿಸ್ತೀನಿ. ಓಕೆ ಓಕೆ, ಬೇಗ ಕೆಲಸ ಮುಗಿಸಿ ನನಗೆ ಅಪ್ಡೇಟ್ ಮಾಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಈ ಮಾಮ್ ಎಲ್ಲೋದ್ರು? ಮಾಮ್, ಕಮಲಿಗೆ ಇವತ್ತೇನ್ ನಡೀತೆ ಅನ್ನೋದು ಒಂದು ಐಡಿಯಾನೂ ಇಲ್ಲ ಮಾಮ್. ಪೊಲೀಸ್ ಅವರು ಅವಳ ಮನೆಗೆ ಎಂಟ್ರಿ ಕೊಟ್ಟಾಗ ಏನ್ ನಡೀತಿದೆ ಅಂತ ರಿಯಲೈಸ್ ಆಗೋಕ್ ಮುಂಚೆನೆ ಅವಳು ಅರೆಸ್ಟ್ ಆಗಿರ್ತಾಳೆ. ಅವ್ರ ಮನೆಯಲ್ಲಿ ಒಂದ್ ದೊಡ್ಡ ರಾಧ ಅಂತಾನೆ ಆಗುತ್ತೆ ಮಾಮ್. ಆಗ್ಬೇಕು ಬೇಬಿ. ನನ್ನ ಮಗಳ ಜೀವನ ಹಾಳು ಮಾಡ್ತಿರೋ ಅವಳು ಇಡೀ ಜೀವನನ ಜೈಲಲ್ಲೇ ಕಳಿಬೇಕು. ಇವತ್ತು ಕಮಲಿ ಅರೆಸ್ಟ್ ಆಗೋ ವಿಷಯ ನ್ಯೂಸಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಇನ್ನು 10 to 15 ಮಿನಿಟ್ಸ್ ಅಲ್ಲಿ ಅವಳ ಹಣೆ ಬರಾನೇ ಚೇಂಜ್ ಆಗುತ್ತೆ ಮಾಮ್.
ಮಾಮ್ ಬೇಗ ಬನ್ನಿ, ಕೂತ್ಕೊಂಡು ಆ ದೃಶ್ಯನ ನೋಡಿ ಎಂಜಾಯ್ ಮಾಡೋಣ. ಮಿಸ್ಟರ್ ರಮೇಶ್, ಸರ್? ನಿಮ್ಮ ಸೊಸೆ ಕಮಲಿ ಮನೇಲಿದ್ದಾರಾ? ಹಾಂ, ಇದ್ದಾರೆ. ಕರೀರಿ ಸ್ವಲ್ಪ. ಕಮಲಿ, ರಿಷಿ, ಒಂದು ಸ್ವಲ್ಪ ಕೆಳಗೆ ಬನ್ನಿ. ಇವನು ನನ್ನ ಮಗ, ನನ್ನ ಸೊಸೆ ಕಮಲಿ. ಏನಮ್ಮ, ಇನ್ನ ಎಷ್ಟು ದಿವಸ ನಾಟಕ ಮಾಡ್ಕೊಂಡು ಇದೇ ಮನೇಲಿ ಇರಬೇಕು ಅಂತ ಇದೆಯಾ? ಸರ್, ಏನು ಮಾತಾಡ್ತಿದ್ದೀರಾ ನೀವು? ಏನು ನಾಟಕ? ಈಕೆ ಕಮಲಿ ಅಲ್ಲ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಕಮಲಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ. ಟ್ರೂತ್ ಆಲ್ವೇಸ್ ಹರ್ಟ್ಸ್. ಐ ಆಮ್ ಸಾರಿ, ನಾನು ಈ ವಿಷಯ ನಿಮ್ಗೆ ಹೇಳಲೇಬೇಕು. ನೀವೆಲ್ಲ ಈಕೆನ ಕಮಲಿ ಅನ್ಕೊಂಡಿದ್ದೀರಲ್ಲ. ಈಕೆ ಕಮಲಿ ಅಲ್ಲ, ಅಂಬಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಇವಳು ಅಂಬಿ ಅಲ್ಲ, ನಮ್ ಸೊಸೆ ಕಮಲಿ. ಹಾಗಂತ ನಿಮ್ಮನ್ನ ಇಷ್ಟು ದಿವಸದಿಂದ ಫೂಲ್ ಮಾಡಿದ್ದಾಳೆ. ಏನಮ್ಮ, ನೀನು ನಿಮ್ಮಣ್ಣ ಸೇರ್ಕೊಂಡು ಏನ್ ಪ್ಲಾನ್ ಮಾಡಿದ್ದೀರಾ? ಕಾನೂನಿಂದ ತಪ್ಪಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ನಾಟಕನಾ? ಈ ಮನೆ ಸೊಸೆ ಕಮಲಿ ಎಲ್ಲಿ? ಏನ್ ಮಾಡಿದ್ರಿ ಯಾಕೆನಾ? ಅಯ್ಯೋ ಸರ್, ಏನು ಅಂತ ಮಾತಾಡ್ತಿದ್ದೀರಾ? ನಾನೇ ಸರ್ ಕಮಲಿ. ನಿನ್ ಸುಳ್ಳು ನಮ್ಮ ಹತ್ರ ನಡೆಯಲ್ಲ. ನಿನ್ ಮೇಲೆ ಈಗ ಆಕ್ಷನ್ ತಗೊಳ್ಳೇಬೇಕು. ನಿನ್ ಮೇಲೆ ತುಂಬಾ ಕೇಸಸ್ ಪೆಂಡಿಂಗ್ ಇದಾವೆ, ಹಳೆವು. ನಿನ್ ಮೇಲೆ ಅನುಮಾನ ಇತ್ತು ಅಂತ ನಿನ್ನ ಫಾಲೋ ಮಾಡಿದ್ವಿ. ತುಂಬಾ ಸಾಕ್ಷಿಗಳು ಸಿಕ್ಕಿವೆ. ಈಗ ನಿಮ್ಮನ್ನ ಕಸ್ಟಡಿಗೆ ತಗೊಳ್ಳೇಬೇಕು. ಸರ್, ಒಂದು ನಿಮಿಷ. ಎಲ್ಲ ನೀವೇ ಹೇಳಿದ್ರೆ ಹೇಗೆ? ಇವ್ರ ಜೊತೆ ನಾನು ಬದುಕ್ತಿರೋದು, ನನಗೆ ಗೊತ್ತಿರೋವಾಗಿದೆ ಯಾರು ಅಂತ. ಇವ್ರು ಕಮಲಿನೇ ಸರ್. ಹೌದು ಸರ್, ಇವಳು ನಮ್ಮ ಅತ್ತಿಗೆ ಕಮಲಿ, ಅಂಬಿ ಅಲ್ಲ. ಸರ್, ಅಂಬಿ ಬದುಕಿಲ್ಲ ಸರ್, ಸತ್ತು ಹೋಗಿದ್ದಾಳೆ. ಅದ ಸರ್, ನೀವು ಮೊದಲು ಅದೇನು ಅಂತ ಕ್ರಾಸ್ ಚೆಕ್ ಮಾಡದೆ ಏಕ್ದಮ್ ನಮ್ಮ ಮನೆಗೆ ಬಂದು ನಮ್ಮ ಕಮಲಿನ ಕಸ್ಟಡಿಗೆ ತಗೋಬೇಕು ಅಂದರೆ ಸರಿನಾ ಸರ್? ಲುಕ್ ಮಿಸ್ಟರ್, ಪೊಲೀಸ್ನವ್ರಿಗೆ ಸರಿ ತಪ್ಪಿನ ಪಾಠ ಹೇಳ್ಕೊಡಕ್ಕೆ ಬರಬೇಡಿ. ನಾವೆಲ್ಲ ಎನ್ಕ್ವೈರಿ ಮಾಡ್ಕೊಂಡೇ ಬಂದಿರೋದು. ನೀವು ಹೇಳ್ದಾಗೆ ಹೀಗೆ ಕಮಲಿನೇ ಅನ್ನೋದಾದ್ರೆ ಕೋರ್ಟಲ್ಲಿ ಪ್ರೂವ್ ಆಗಲಿ. ನೀವೇನೇ ಹೇಳೋದಿದ್ರು ಕೋರ್ಟಿಗೆ ಬಂದು ಮಾತಾಡಿ. ಈಗ ನಮ್ಮ ಕೆಲಸ ನಮಗೆ ಮಾಡಕ್ ಬಿಡಿ. ಸರ್, ವಾರೆಂಟ್ ಇಲ್ಲದೆ ನೀವು ಹೇಗೆ ಅರೆಸ್ಟ್ ಮಾಡ್ತೀರಾ? ಓ, ವಾರೆಂಟ್ ಅಲ್ಲ? ಮಿಸ್ಟರ್ ಪ್ರತಾಪ್, ಕೊಡ್ರಿ ಇಲ್ಲಿ, ತಗೊಳ್ಳಿ.
ನೀವು ಕೇಳಿದ ವಾರಂಟ್. ಈಗ ನಮ್ಮ ಕೆಲಸ ನಾವು ಮಾಡ್ತೀವಿ. ಶಿವಪ್ಪ, ಹೋಗಿ ಲೇಡಿ ಕಾನ್ಸ್ಟೇಬಲ್ಸನ್ನ ಕರ್ಕೊಂಬನ್ನಿ. ಸರ್ ಬೇಡ ಸರ್, ನನ್ನ ಸೊಸೆ ಅಂತವಳಲ್ಲ, ದಯವಿಟ್ಟು ಬೇಡ ಸರ್. ನೀವು ಯಾರನ್ನೋ ಅಂದ್ಕೊಂಡು ನನ್ನ ಸೊಸೆನ ಅರೆಸ್ಟ್ ಮಾಡ್ತಾ ಇದ್ದೀರಾ. ನನ್ನ ಸೊಸೆ ಅಂತವಳಲ್ಲ, ದಯವಿಟ್ಟು ಬೇಡ ಸರ್. ದಯವಿಟ್ಟು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಸರ್, ನಾವು ಯೋಚನೆ ಮಾಡಬೇಕು. ಕಾಲಾವಕಾಶ ಕೊಟ್ಟು ಬಂದು ತಗೊಳ್ಳಿ. ಅರೆಸ್ಟ್ ಮಾಡ್ರಿ ಅವರನ್ನ. ಸರ್, ನಾನು ಹೇಳಕ್ಕೆ ಹೇಳಿ, ನನ್ಗೊಂದು ಸ್ವಲ್ಪ ಟೈಮ್ ಕೊಡಿ. ಒಂದು ನಿಮಿಷ. ಒಂದು ನಿಮಿಷ ಸರ್, ಈಗ ತಾನೇ ನನ್ನ ತಂಗಿ ಫೋನ್ ಮಾಡಿದ್ಲು. ನನ್ನ ತಂಗಿ ಅಂದರೆ ಅಂಬಿ. ನಿನ್ ತಂಗಿ ಇಲ್ಲ ಇದ್ದಾಳಲ್ಲ? ಅಯ್ಯೋ ಸರ್, ಇವಳಲ್ಲ, ಇವಳು ಕಮಲಿ. ನನಗೆ ಫೋನ್ ಮಾಡಿದ್ದು ನನ್ನ ತಂಗಿ ಅಂಬಿ. ಅಮರ್, ಅಂಬಿ ನಿನಗೆ ಕಾಲ್ ಮಾಡಿದ್ಲಾ? ಅವಳು ಸತ್ತು ಹೋಗಿದ್ದಾಳಲ್ಲ, ಹೇಗೆ ಕಾಲ್ ಮಾಡ್ತಾಳೆ ಅವಳು? ಏನ್ ಹೇಳ್ತಿದ್ಯಾ ನೀನು? ಅದೇ ನನಗೂ ಗೊತ್ತಾಗ್ತಿಲ್ಲ. ನನಗೆ ಒಂದು ನಂಬರಿಂದ ಫೋನ್ ಬಂತು. ರಿಸೀವ್ ಮಾಡಿದಾಗ ಅದು ಅಂಬಿ. ಅವಳ ಧ್ವನಿ ಕೇಳಿದ ತಕ್ಷಣ ನನ್ನಿದೆ ಜಲ್ಲಂತು. ಇದು ಕನ್ಸೋ ನನ್ಸೋ ಅಂತಾನೆ ನಂಬಕ್ಕಾಗ್ಲಿಲ್ಲ. ಈಗ ಹೊರಟಿದ್ದಾಳಂತೆ, ಇಲ್ಲಿಗೆ ಬರ್ತಾ ಇದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಏನಮ್ಮ ಇದು? ಅಲ್ಪ ಅವಳು ಸತ್ತು ಹೋಗಿದ್ದಾಳೆ, ಅವಳು ಹೇಗೆ ಬರೋಕ್ಕೆ ಸಾಧ್ಯ? ಏನು, ಅಂಬಿ ಬದುಕಿದಳ? ಇಲ್ಲಿಗೆ ಬರ್ತಿದಳ? ಅಮರಣ್ಣ, ಅವಳು ಸತ್ತೋಗಿರೋ ಕಾರಣಕ್ಕೆ ನನ್ ಮೇಲೆ ಪ್ರತೀಕಾರ ತೀರ್ಸ್ಕೋಬೇಕು ಅಂತೆಲ್ಲ ಹೇಳ್ದೆ. ಇವಾಗ ನೀನೇ ಇಲ್ಲಿಗೆ ಬರ್ತಾಳೆ ಅಂತ ಹೇಳ್ತಿದ್ಯಾ? ಯಾವ್ದು ಸತ್ಯ, ಯಾವ್ದು ಸುಳ್ಳು ಒಂದು ಗೊತ್ತಾಯ್ತಿಲ್ಲ. ಒಟ್ನಾಗೆ ನಿಮ್ಮಿಂದ ನಮ್ ಯಾರಿಗೂ ನೆಮ್ಮದಿ ಇಲ್ಲ. ಕಮ್ಲಿ ಅವರೇ, ಒಂದು ನಿಮಿಷ ನಾನು ಹೇಳದ್ ಕೇಳಿ. ಕಮ್ಲಿ ಅವರೇ, ಅಂಬಿ ಯಾಕೆ ಬರ್ತೀಯಾಳೆ? ಕಮ್ಲಿ ಅವ್ರಿಗೆ ಮೊದಲೇ ಅಂಬಿ ಅಂದ್ರೆ ಆಗಲ್ಲ. ಏಯ್,
ಅಂಬಿ ಬದುಕಿದ್ದಾಳೆ ಅಂತ ಹೇಳಿದ್ರೆ ನಾವು ನಂಬೇಕಾ? ನಾಟಕ ತಾನೇ ಇದೆಲ್ಲ.